ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವ್ಲಾಗ್ ನಾಗರ ಪಂಚಮಿ ದಿನದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆನೇ ಎದ್ದು ಮನೆ ಕೆಲಸ ಎಲ್ಲ ಮಾಡಿ ವಾಕಿಂಗ್ ಬಂದಿದ್ದೀನಿ ನಾನು ನನ್ನ ಫ್ರೆಂಡ್. ಹಾಗೆ ಪಾರಿವಾಳ ಚೆನ್ನಾಗಿ ಹಾರಾಡ್ತಾ ಇತ್ತು, ತುಂಬಾ ಇತ್ತು. ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟೊಂದಿದೆ ಅಂತ. ಯಾರೋ ಮನೆ ಮುಂದೆ ಕಾಳುಗಳೆಲ್ಲ ಹಾಕಿದ್ರು, ಅದನ್ನು ತಿಂತಾ ಇದ್ವು. ವಾಕಿಂಗಿಂದ ಬಂದಮೇಲೆ ಒಂದು ಶಾಕ್ ಆದಿತ್ತು. ಏನಂತ ಅಂದರೆ, ಹಿಂದೆ ಬಾಳೆಹಣ್ಣಿನ ಗಿಡ ಹಾಕಿದ್ವಿ. ಸೊ ಅದು ಕಟ್ಟಾಗಿ ಬಿದ್ದೋಗ್ಬಿಟ್ಟಿತ್ತು. ಸರಿ, ಅದ್ರದ್ದು ವಿಡಿಯೋ ಕೂಡ ಮಾಡ್ಕೊಂಡಿದ್ದೆ. ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡೋಕ್ಕಾಗಲಿಲ್ಲ, ಡಿಲೀಟ್ ಆಗಿಬಿಟ್ಟಿದೆ ಹೇಗೋ. ಸೊ ಅದ್ರ ಬೇಜಾರಲ್ಲೇ ಇತ್ತು. ಸರಿ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿ ನೆಕ್ಸ್ಟ್ ನಾನೀಗ ಚಪಾತಿ ಮಾಡೋಕ್ಕೆ ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ. ಚಪಾತಿ ಜೊತೆ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಮ ಜೊತೆನೂ ರೆಸಿಪಿ ಕೂಡ ಶೇರ್ ಮಾಡ್ತೀನಿ, ಬನ್ನಿ. ಸಿಂಪಲ್ ರೆಸಿಪಿ, ಅದೇನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಂಡು ಮಾಡೋ ರೆಸಿಪಿ ಅಲ್ಲ. ಸಿಂಪಲ್ಲಾಗಿ ಒಂದು ಬಾಣಲಿಗೆ ಎಣ್ಣೆ, ಸಾಸಿವೆ, ಕರಿಬೇವಿನ ಸೊಪ್ಪು, ಹಾಗೆ ಕಡಲೆಬೇಳೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಬೇಕು. ಅದಾದಮೇಲೆ ಈರುಳ್ಳಿ ಹಾಗೆ ಮೆಣಸಿಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಮೆಣಸಿಕಾಯಿ ಈರುಳ್ಳಿನ ಆ್ಯಡ್ ಮಾಡ್ಕೊಂಡು ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೆ ಫ್ರೈ ಮಾಡಬೇಕು. ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ಕೊಂಡು ಟೊಮೊಟೊ ಸ್ವಲ್ಪ ಸಾಫ್ಟ್ವಾಗೋವರೆಗೂ ಬೇಯಿಸಬೇಕು. ಬೇಯಿಸಾದ್ಮೇಲೆ ಅದಕ್ಕೆ ತುರಿದಿಟ್ಕೊಂಡಿದ್ದಂತಹ ಕ್ಯಾರೆಟ್, ಬೀಟ್ರೋಟ್ ಎರಡನ್ನೂ ಆ್ಯಡ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು. ನಾನು ಎರಡೆರಡು ಸರಿ ಉಪ್ಪು ಹಾಕಿರೋದ್ರಿಂದ ನೋಡ್ಕೊಂಡು ಹಾಕಿದ್ದೀನಿ. ನೀವು ಕೂಡ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇದು ಕ್ಯಾರೆಟ್ ಬೀಟ್ರೋಟ್ಗೂ ಸ್ವಲ್ಪ ಉಪ್ಪು ಹಿಡೀಲಿ ಅಂತ ಹೇಳಿ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದಾಯಿತು, ಇಷ್ಟೇ. ಇದೊಂದು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ 5 ಮಿನಿಟ್ಸ್ ಬಿಟ್ಟರೆ ಕ್ಯಾರೆಟ್ ಬೀಟ್ರೋಟ್ ಪಲ್ಯ ರೆಡಿ ಆಗುತ್ತೆ. ಅದಾದಮೇಲೆ ಚಪಾತಿನ ಒತ್ಕೊಂಡಿದ್ದೀನಿ. ಅದು ಟೈಮ್ ಆಗಿತ್ತು ಅಂತ ಹೇಳಿ ನಾನು ವೀಡಿಯೋ ಏನೂ ಮಾಡೋಕ್ಕೋಗಲಿಲ್ಲ, ಫಾಸ್ಟಾಗಿ ಮಾಡ್ತಿದ್ದೀನಿ. ಒಂದು 2 ಚಪಾತಿನ ಒತ್ತಿ ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ಅದಾದಮೇಲೆ ದೇವಸ್ಥಾನಕ್ಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ದೇವಸ್ಥಾನಕ್ಕೆ ಕೂಡ ಹೋಗಿದ್ದೀವಿ. ಸೊ ಅದ್ರದ್ದು ವೀಡಿಯೋ ಕೂಡ ಹಾಕ್ತೀನಿ. ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡದೆ ಫುಲ್ ಕಂಟಿನ್ಯೂಸ್ ಆಗಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ. ಟಿಫನ್ ಎಲ್ಲ ಕೊಟ್ಟಾದ್ಮೇಲೆ ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಸೊ ಅದಾದಮೇಲೆ ಪಾಪುನ ಎದ್ದೇಳಿಸ್ಕೊಂಡು ಅವಳಿಗೂ ರೆಡಿ ಮಾಡಿ ಹಾಗೆ ನಾನು ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ನಮ್ಮ ಕ್ವಾರ್ಟರ್ಸ್ ಒಳಗಡೆನೇ ಇರೋ ಗಣಪತಿ ದೇವಸ್ಥಾನದಲ್ಲೇ ನಾಗದೇವತೆಗಳದ್ದು ವಿಗ್ರಹಗಳಿದೆ. ಸೊ ಅಲ್ಲಿಗೆ ಪೂಜೆ ಮಾಡಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ. ಬೆಳಗ್ಗೆನೇ ಕೆಲಸ ಎಲ್ಲ ಮುಗಿಸಿ ಬೇಗ ಎದ್ದಿರ್ತೀನಲ್ವ, ಅದಕ್ಕೆ ಸ್ವಲ್ಪ ಟಯರ್ಡ್ ಅನಿಸ್ತಾ ಇದೆ. ಅದಕ್ಕೆ ನಾನು ಜಾಸ್ತಿ ಏನೂ ರೆಡಿ ಆಗೋಕ್ಕೆ ಹೋಗಿಲ್ಲ. ಫ್ರೆಶ್ ಅಪ್ ಆಗಿ ಜಸ್ಟ್ ಮುಖಕ್ಕೊಂದು ಐಲೈನರ್ ಇಟ್ಕೊಂಡು ಹೊರಟಿರೋದಷ್ಟೇ. ನಾಗರ ಪಂಚಮಿ ಆಗಿರೋದ್ರಿಂದ ಎಲ್ಲರ ಮನೇಲೂ ಬೇಗನೆ ಎದ್ದು ಪೂಜೆ ಎಲ್ಲ ಮುಗ್ದಿತ್ತು. ಸೊ ಒಂದು ಸ್ವಲ್ಪ ಜನ ನಾಗರ ಪಂಚಮಿ ದಿನ ಮಾಡ್ತಾರೆ, ಇನ್ನೊಂದು ಸ್ವಲ್ಪ ಜನ ಗಣಪತಿ ಹಬ್ಬ ಇರುತ್ತಲ್ವ, ಗೌರಿ ಹಬ್ಬ. ಸೊ ಅದ್ರದ್ದು ಹಿಂದಿನ ದಿನ ಮಾಡ್ತಾರಂತೆ. ನಾನು ಯಾವತ್ತೂ ನೋಡಿಲ್ಲ. ಈ ಸರಿ ಇಲ್ಲೇ ಇರ್ತೀನಿ, ಅಮ್ಮನ ಮನೆಗೆ ಹೋಗಲ್ಲ. ಸೊ ನೋಡೋಣ ಇವತ್ತು ಹೇಗಿರುತ್ತೆ ಅಂತ. ಅವತ್ತು ಕೂಡ ವಿಡಿಯೋ ಮಾಡ್ತೀನಿ. ನಾನು ಸರಿ ಅಂತ ಹೇಳಿ ಇವತ್ತು ನಾನು ಜಸ್ಟ್ ಪೂಜೆ ಮಾಡ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಹೂವೆಲ್ಲ ನಾವು ಹಾಲೆಲ್ಲ ಏನು ಹಾಕಿ ಪೂಜೆ ಮಾಡಿಲ್ಲ, ಜಸ್ಟ್ ಹಾಗೆ ನಮಸ್ಕಾರ ಮಾಡ್ಕೊಂಡು ಹೋಗೋಣ ಅಂತ ಬಂದಿರೋದು. ನೆಕ್ಸ್ಟ್ ಮಾಡೋಣ ಅಂತ ಹೇಳಿದ್ರು ನನ್ನ ಫ್ರೆಂಡು. ಸೊ ಸರಿ ಅವತ್ತೇ ಮಾಡೋಣ ಅಂತ ಹೇಳಿ ನಾನು ಸುಮ್ಮನೆ ಆದೆ. ಇಲ್ಲಾಂದರೆ ಇವತ್ತೇ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲ, ಅವತ್ತು ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಅವತ್ತು ಮಾಡೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ನಾನು ಅವತ್ತು ಮಾಡ್ತೀನಿ. ಅವತ್ತು ಕಂಪ್ಲೀಟ್ ವಿಡಿಯೋ ನಿಮಗೂ ಕೂಡ ಶೇರ್ ಮಾಡ್ತೀನಿ.
ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಟಿಫನ್ ಎಲ್ಲ ತಿಂದು ಪಾಪು ಕೂಡ ಆಟ ಆಡ್ತಾ ಇದ್ಲು. ಸರಿ ಶುಕ್ರವಾರ ಆಗಿರೋದ್ರಿಂದ ನನಗೆ ದುರ್ಗಾ ಪರಮೇಶ್ವರಿಗೆ ಹೋಗಿಲ್ಲ ಅಂತ ಅಂದರೆ ಏನೋ ಮನಸ್ಸೇ ತಡೆಯಲ್ಲ. ಸೊ ಸರಿ ಅಲ್ಲಿಗೂ ಹೋಗೋಣ, ಹೆಂಗಿದ್ರು ರೆಡಿಯಾಗಿದ್ದೀವಲ್ಲ ಅಂತ ಹೇಳಿ ನಾನು ನನ್ನ ಫ್ರೆಂಡ್ ಇಬ್ಬರು ಪಾಪು ಕರ್ಕೊಂಡು ಇವಾಗ ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅಲ್ಲೂ ಕೂಡ ಕನ್ಯಾ ಪೂಜೆ ಅಂತ ಮಾಡ್ತಿದ್ರು. ಆ ಪೂಜೆಯಲ್ಲೂ ಕೂಡ ನನ್ನ ಮಗಳು ಕೂತ್ಕೊಳ್ಳೋ ಥರ ಆಯಿತು. ಸರಿ ಬಂದಿದ್ದು ಸಾರ್ಥಕ ಆಯಿತು ಅಂತ ಹೇಳಿ ತುಂಬಾ ಖುಷಿ ಆಯಿತು. ಪೂಜೆ ವಿಡಿಯೋನ ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ದುರ್ಗಾ ಪರಮೇಶ್ವರಿ ಟೆಂಪಲಲ್ಲಿ ಕೂಡ ಪಲಾವ್ ಪ್ರಸಾದ ನನ್ನ ಮಗಳು ತುಂಬ ಇಷ್ಟಪಡ್ತಾಳೆ. ಈ ಸರಿ ನಮಗೆ ಕೊಟ್ಟಿದ್ರು ಸ್ವೀಟ್ ಪೊಂಗಲ್. ಸೊ ಅದಕ್ಕೆ ಅವಳು ಬೇಜಾರಾಗ್ಬಿಟ್ಟಿದ್ದಾಳೆ ನೋಡಿ. ಅವಳು ಜಾಸ್ತಿ ಸ್ವೀಟ್ ತಿನ್ನಲ್ಲ, ಖಾರ ತಿನ್ನೋದು. ಸೊ ಪಲಾವ್ ಆದರೂ ತಿಂತಾ ಇದ್ಲು. ಇದು ಪೊಂಗಲ್ ಕೊಟ್ಟಿರೋದ್ರಿಂದ ಸ್ವಲ್ಪ ಬೇಜಾರಾಗಿದ್ದಾಳೆ. ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದ್ವಿ. ನಾನು ಪಾತ್ರೆ ವಾಶ್ ಮಾಡ್ತಿದ್ರೆ ಅವಳು ಪಾತ್ರೆ ತೊಳಿತೀನಿ ಅಂತ ಬಂದಿದ್ದಾಳೆ. ಇದಾಗಿತ್ತು ವಿಡಿಯೋ. ಹೇಗಿತ್ತು? ಚೆನ್ನಾಗಿತ್ತಾ? ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್ ಬಾಯ್.